ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್. ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲಲ್ಲಿ ಉದ್ಯೋಗಕ್ಕೆ ಅವಶ್ಯವಿರುವ ಕಂಪ್ಯೂಟರ್ ಸ್ಕಿಲ್ಸ್ ಹಾಗೂ ವಿವಿಧ ರೀತಿಯ ಜಾಬ್ ಸ್ಕಿಲ್ಸ್ಗಳನ್ನು ಇಂಟ್ರೆಸ್ಟಿಂಗ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಿಮಗೇನಾದರೂ ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕೋರ್ಸ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. Hello everyone. So today we discuss about what is computer. ಕಂಪ್ಯೂಟರ್ ಅಂದ್ರೆ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಕಂಪ್ಯೂಟರ್ ಯಾವ ತರ ಇನ್ವೆನ್ಷನ್ ಮಾಡಿದ್ರು, ಯಾವುದಕ್ಕೆ ಇನ್ವೆನ್ಷನ್ ಮಾಡಿದ್ರು. ಸೊ ಕಂಪ್ಯೂಟರ್ ಈಸ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಪರ್ಪಸ್. ಕ್ಯಾಲ್ಕುಲೇಟಿಂಗ್ ಪರ್ಪಸ್ ಆಗಿ ನಾವು ಫಸ್ಟ್ ಏನ್ ಕಂಡಿಡಿದ್ವಿ, ಅಬಾಕಸ್ ಅಂತ ಒಂದು ಮಷಿನ್ ಡಿವೈಸ್ ನ ಕಂಡಿಡಿದ್ವಿ. ಸೊ ಆ ಒಂದು ಅಬಾಕಸ್ ನಾವು ಯಾವ್ದಕ್ಕೆ ಯೂಸ್ ಮಾಡ್ತಿದ್ವಿ ಅಂದ್ರೆ ಫಾರ್ ದಿ ಪರ್ಪಸ್ ಆಫ್ ಕೌಂಟಿಂಗ್. ಸೊ ಬರ್ತಾ 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 ಈ ಅಬಾಕಸ್ ಇದ್ದಿದ್ದು ಯಾವ ತರ ಕನ್ವರ್ಟ್ ಆಯ್ತು ಅವೆಲ್ಲ ಹಿಸ್ಟ್ರಿಯಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ನಾವು ಕಂಪ್ಯೂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಕಂಪ್ಯೂಟರ್ ಅಂತ ಅಂದ್ರೆ ಇಟ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್. ಇದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಸೊ ಕಂಪ್ಯೂಟರ್ ರಿಸೀವ್ಸ್ ದಿ ಡಾಟಾ ಆರ್ ಇನ್ಫಾರ್ಮೇಶನ್ಸ್. ಇದು ಏನಾಗುತ್ತೆ, ಇನ್ಫಾರ್ಮೇಶನ್ ಅಥವಾ ಡಾಟಾನ ರಿಸೀವ್ ಮಾಡ್ಕೊಳ್ಳುತ್ತೆ. ರಿಸೀವ್ ಮಾಡಿರ್ತಕ್ಕಂಥ ಡಾಟಾ ಸಿಪಿಯುಗೆ ಹೋಗುತ್ತೆ. ಇನ್ ದಟ್ ಸಿಪಿಯು, ಆ ಸಿಪಿಯು ಅಲ್ಲಿ ರ್ಯಾಮ್ ಅನ್ನೋದು ಏನಿರುತ್ತಲ್ಲ, ರ್ಯಾಂಡಮ್ ಅಸೆಸ್ ಮೆಮೊರಿ, ಆ ಒಂದು ಸ್ಟೋರೇಜ್ ಯೂನಿಟ್ ಅಂತಾರೆ ಅದಕ್ಕೆ. ಸೊ ರ್ಯಾಂಡಮ್ ಅಸೆಸ್ ಮೆಮೊರಿ ಅಲ್ಲಿ ನಮ್ಮ ಡಾಟಾ ಸ್ಟೋರ್ ಆಗಿ, ಆ ಒಂದು ಸ್ಟೋರ್ ಆಗಿರ್ತಕ್ಕಂಥ ಡಾಟಾ ಕಂಟ್ರೋಲ್ ಯೂನಿಟ್ ಅಂಡ್ ಲಾಜಿಕಲ್, ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಸಿಪಿಯು ಅಲ್ಲಿ 2 ಯೂನಿಟ್ಸ್ ಗಳು ಇರುತ್ತವೆ. ಸೊ ಆ ಯೂನಿಟ್ಸ್ ಗಳು ಈ ಒಂದು ಮಷಿನ್ ಲ್ಯಾಂಗ್ವೇಜ್ ನ ಕನ್ವರ್ಟ್ ಮಾಡಿ ನಮಗೆ ಔಟ್ಪುಟ್ ಮುಖಾಂತರ ರಿಸಲ್ಟ್ ನ ಕೊಡುತ್ತೆ. ಸೊ ಅದಕ್ಕೆ ನಾವು ಎಲ್ಲಿ ನೋಡಬಹುದು ಆ ರಿಸಲ್ಟ್ಸ್ ಅಂತ ಅಂದ್ರೆ ಮಾನಿಟರ್ ಅಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ, ರೈಟ್. ಸೊ ಇಲ್ಲಿ ಕಂಪ್ಯೂಟರ್ 2 ತರ ಡಿವೈಡ್ ಮಾಡಿದ್ದಾರೆ. ಒನ್ ಈಸ್ ಹಾರ್ಡ್ವೇರ್ ಅಂತ, ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಅಂತ. ಸೊ ಕಂಪ್ಯೂಟರ್ ಅಲ್ಲಿ ಹಾರ್ಡ್ವೇರ್ ಅಂದ್ರೆ ಏನು ಮತ್ತೆ ಸಾಫ್ಟ್ವೇರ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳೋದಾದ್ರೆ, ಸೊ ಇಲ್ಲಿ ಹಾರ್ಡ್ವೇರ್ ಬಂದ್ಬಿಟ್ಟು ಕಾಂಪೊನೆಂಟ್ಸ್ ಅಂದ್ರೆ ಇನ್ಪುಟ್ ಡಿವೈಸಸ್ ಮತ್ತೆ ಔಟ್ಪುಟ್ ಡಿವೈಸಸ್, ಇವೆಲ್ಲವೂ ಕಾಂಪೊನೆಂಟ್ಸ್ ಆಫ್ ದಿ ಕಂಪ್ಯೂಟರ್. ಎಕ್ಸಾಂಪಲ್ ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸಿಪಿಯು ಆಗಿರ್ಬೋದು, ಮೈಕ್, ಬಾರ್ಕೋಡ್ ಸ್ಕ್ಯಾನರ್ ಅಂಡ್ ವೆಬ್ ಕ್ಯಾಮ್ಸ್. ಸೊ ದೀಸ್ ಆರ್ ಆಲ್ ದ ಹಾರ್ಡ್ವೇರ್ ಕಾಂಪೊನೆಂಟ್ಸ್. ನೆಕ್ಸ್ಟ್ ಕಮ್ ಟು ಸಾಫ್ಟ್ವೇರ್ ಕಾಂಪೊನೆಂಟ್ಸ್. ಇಲ್ಲಿ ಸಾಫ್ಟ್ವೇರ್ ಅಂತ ಅಂದ್ರೆ ಏನು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ OS ಗೆ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಅಂತೀವಿ. ಮತ್ತೆ ಅಪ್ಲಿಕೇಶನ್ಸ್, ನಾವೇನು ಡೈಲಿ ಯೂಸ್ ಮಾಡ್ತೀವಲ್ಲ ಕಂಪ್ಯೂಟರ್ ಅಲ್ಲಿ, ಅಪ್ಲಿಕೇಶನ್ಸ್ ಯಾವ MS ಆಫೀಸ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು ಅಂಡ್ ಅಡೋಬೆ ಫೋಟೋಶಾಪ್ ಆಗಿರ್ಬೋದು. ಸೊ ಇವೆಲ್ಲವೂ ಯಾವ ಲಿಸ್ಟ್ ಅಲ್ಲಿ ಬರ್ತವೆ ಅಂದ್ರೆ ಅಪ್ಲಿಕೇಶನ್ಸ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ಸ್ ಮತ್ತೆ ಅಪ್ಲಿಕೇಶನ್ಸ್, ಇವೆಲ್ಲವೂ ಸಾಫ್ಟ್ವೇರ್ ಒಂದು ಲಿಸ್ಟ್ ಅಲ್ಲಿ ಬರ್ತವೆ. ಸೊ ಇಲ್ಲಿ ಮೇನ್ ಆಗಿ ಕಂಪ್ಯೂಟರ್ಸ್ 2 ತರ ಡಿವೈಡ್ ಮಾಡ್ತಿದ್ವಿ. ಫಸ್ಟ್ ಒನ್ ಡೆಸ್ಕ್ಟಾಪ್ ಅಂತ ಡಿವೈಡ್ ಮಾಡ್ತಿದೀವಿ, ಸೆಕೆಂಡ್ ಒನ್ ಲ್ಯಾಪ್ಟಾಪ್ ಅಂತ ಡಿವೈಡ್ ಮಾಡ್ತಿದ್ವಿ. ಸೊ ಡೆಸ್ಕ್ಟಾಪ್ ಆಸ್ ದ ನೇಮ್ ಇಂಡಿಕೇಟ್ಸ್, ಡೆಸ್ಕ್ಟಾಪ್ ನ ನಾವು ಡೆಸ್ಕ್ ಮೇಲೆ ಇಟ್ಟು ಆಪರೇಟ್ ಮಾಡ್ತೀವಿ. ಅಂಡ್ ಲ್ಯಾಪ್ಟಾಪ್ ಬಂದ್ಬಿಟ್ಟು, ಇದು ಲ್ಯಾಪ್ಟಾಪ್ ಇಟ್ ಮೀನ್ಸ್ ಇಟ್ ಈಸ್ ಯೂಸ್ಡ್ ಆನ್ ದಿ ಟಾಪ್ ಆಫ್ ದಿ ಲ್ಯಾಪ್. ಓಕೆ, ಅದಕ್ಕೆ ನಾವು ಇದನ್ನ ಲ್ಯಾಪ್ಟಾಪ್ ಅಂತೀವಿ. ಲ್ಯಾಪ್ಟಾಪ್ ನ ನಾವು ಈಸಿಯಾಗಿ ಎಲ್ಲಾದ್ರೂ ಕ್ಯಾರಿ ಮಾಡಬಹುದು. ಬಟ್ ಆದ್ರೆ ಡೆಸ್ಕ್ಟಾಪ್ ನ ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಇಲ್ಲಿ ಡೆಸ್ಕ್ಟಾಪ್ಗೆ ಮತ್ತೆ ಲ್ಯಾಪ್ಟಾಪ್ಗೆ ಕಂಪೇರ್ ಮಾಡಿದ್ರೆ, ಡೆಸ್ಕ್ಟಾಪ್ ಅಂದ್ರೆ ಪರ್ಸನಲ್ PC. ಸೊ ಇದರಲ್ಲಿ ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್ ಮತ್ತೆ CPU ಎಲ್ಲ ಕಾಂಪೊನೆಂಟ್ಸ್ ಸಪರೇಟ್ ಆಗಿರ್ತಾವೆ. ಬಟ್ ಆಸ್ ಕಂಪೇರ್ ಟು ಲ್ಯಾಪ್ಟಾಪ್ ಅಲ್ಲಿ ಪ್ರತಿಯೊಂದೂ ಕಂಬೈನ್ಡ್ ಅಂದ್ರೆ ಅಸೆಂಬಲ್ಡ್ ಆಗಿರ್ತಾವೆ. ಲೈಕ್ ಮಾನಿಟರ್ ಅಂಡ್ ಕೀಬೋರ್ಡ್, ಮೌಸ್ ಅಂಡ್ ಮೆಮೊರಿ ಯೂನಿಟ್ ಅಂಡ್ ಎವ್ರಿಥಿಂಗ್, CPU. ಸೊ ಅವೆಲ್ಲವೂ ಒಂದು ಕಂಬೈನ್ಡ್ ಆಗಿರ್ತಾವೆ. ಇದು ಈಸಿಯಾಗಿ ಕ್ಯಾರಿ ಮಾಡಬಹುದು. ಓಕೆ, ಸೊ ಇಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಂದ್ರೆ ಕಂಪ್ಯೂಟರ್ಸ್ ಅಲ್ಲಿ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸ್ ಗಳನ್ನ. ಇನ್ಪುಟ್ ಡಿವೈಸ್ ಅಂದ್ರೆ ಏನು ಮತ್ತೆ ಔಟ್ಪುಟ್ ಡಿವೈಸ್ ಅಂದ್ರೆ ಏನು? ಸೊ ಇನ್ಪುಟ್ ಡಿವೈಸ್ ಮೀನ್ಸ್ ವಿಚ್ ಗಿವ್ಸ್ ದ ಇನ್ಫಾರ್ಮೇಶನ್ ಟು ದ ಕಂಪ್ಯೂಟರ್, ಲೈಕ್ ವಿಚ್ ಟ್ರಾನ್ಸ್ಫರ್ಸ್ ದಿ ಡಾಟಾ. ನಾವು ಯಾವ ಕೀಬೋರ್ಡ್ ಅಥವಾ ಮೌಸ್ ಯೂಸ್ ಮಾಡಿಕೊಂಡು ಒಂದು ಇನ್ಫಾರ್ಮೇಶನ್ ನ ಸೆಂಡ್ ಮಾಡ್ತೀವಿ, ಯಾವುದಕ್ಕೆ, CPU ಗೆ. ಸೊ ಆ ಇನ್ಫಾರ್ಮೇಶನ್ ಕಂಟ್ರೋಲ್ CPU ಅಲ್ಲಿ ಸ್ಟೋರ್ ಆಗಿ ನಮಗೆ ಔಟ್ಪುಟ್ ಬರುತ್ತಲ್ಲ, ಆ ಔಟ್ಪುಟ್ ಡಿವೈಸ್ ಗಳು ಯಾವಪ್ಪ ಅಂದ್ರೆ ಮಾನಿಟರ್. ಸೊ ಮಾನಿಟರ್ ಇಂದ ನಾವೇನ್ ನೋಡ್ಬೋದು, ಪಿಕ್ಚರ್ಸ್ ಅಥವಾ ವಿಡಿಯೋಸ್ ಅಥವಾ ನಾವು ಟೈಪ್ ಮಾಡಿರ್ತಕ್ಕಂಥ ಲೆಟರ್ಸ್, ಡಾಟಾಸ್, ಈ ಇನ್ಫಾರ್ಮೇಶನ್ಸ್ ನಾವು ಈಸಿಯಾಗಿ ನೋಡ್ಬೋದು. ನೆಕ್ಸ್ಟ್ example for output genre printer. So in this printer we get the hard copy of the printout copy.
ಓಕೆ, ನಾವು ಕೈಯಲ್ಲಿ ಹಿಡಿದು ನೋಡ್ಬೋದು ಹಾರ್ಡ್ ಕಾಪಿನ. ಸೊ ಅದು ಔಟ್ಪುಟ್ ಆಗಿ ಬರುತ್ತೆ. ಅದೇ ತರ ಸ್ಕ್ಯಾನರ್ ಈಸ್ ದ ಇನ್ಪುಟ್ ಡಿವೈಸ್. ಇಟ್ ನಾಟ್ ಗಿವ್ ಅಸ್ ದ ಎನಿ ಹಾರ್ಡ್ ಕಾಪಿ. ಸೊ ಇಟ್ ಜಸ್ಟ್ ಸ್ಕ್ಯಾನ್ಸ್ ದಿ ಫೋಟೋ ಕಾಪಿ ಅಂಡ್ ಡಿಸ್ಪ್ಲೇ ಆನ್ ದಿ ಮಾನಿಟರ್ ಓನ್ಲಿ. ಸೊ ಈ ತರ ನಾನಾ ತರದ ಔಟ್ಪುಟ್ ಮತ್ತೆ ಇನ್ಪುಟ್ ಡಿವೈಸಸ್ ನಾವು ನೋಡ್ಲಿಕ್ಕೆ ಸಿಗುತ್ತೆ.